ದ್ರಾವಿಡರ ನಾಡಲ್ಲಿ ದಳಪತಿ ದರ್ಬಾರ್ ಶುರುವಾಗಿದೆ. ತಮಿಳುನಾಡಲ್ಲಿ ಜನನಾಯಕನ್ ಯುಗಾರಂಭ ಆಗಿದೆ. ದ್ರಾವಿಡರ ನಾಡಲ್ಲಿ ದಳಪತಿ ದರ್ಬಾರ್ ಶುರು ಆಗ್ತದೆ. ನಾಳೆಯಿಂದ ತಮಿಳುನಾಡಲ್ಲಿ ಜನನಾಯಕನ್ ಯುಗಾರಂಭ ಆಗ್ತದೆ. ಏನು ಸಂಖ್ಯಾ ಸವಾಲಿತ್ತು ಅದನ್ನ ಮೆಟ್ಟಿ ನಿಂತಿದ್ದಾರೆ ಈಗ ದಳಪತಿ ವಿಜಯ್. ದಳಪತಿ ಸರ್ಕಾರ ರಚನೆಗೆ ಗವರ್ನರ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಗಿದೆ. ನಾಳೆ ಬೆಳಗ್ಗೆ 11:05ಕ್ಕೆ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ ಗವರ್ನರ್ ಅರ್ಲೇಕರ್. ನೆಹರು ಇಂಡೋರ್ ಸ್ಟೇಡಿಯಂನಲ್ಲಿ ನಾಳೆ ಅದ್ದೂರಿ ಕಾರ್ಯಕ್ರಮ ಜರುಗಲಿದೆ. ಪ್ರಮಾಣ ವಚನ ಸಮಾರಂಭಕ್ಕೆ ರಾಹುಲ್ ಗಾಂಧಿ ಕೂಡ ಬರ್ತಾ ಇದ್ದಾರೆ. ಇನ್ನು ವಿಜಯ್ ಪದಗ್ರಹಣಕ್ಕೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರ್ತಾ ಇದ್ದಾರೆ. ಏನು ಒಂದು ಸಂಖ್ಯಾ ಸವಾಲಿತ್ತು, ಮೆಜಾರಿಟಿ ಪ್ರೂವ್ ಮಾಡೋಕೆ 112ರಿಂದ 118 ಸ್ಥಾನ ಬೇಕಾಗಿತ್ತು. ಸಾಕಷ್ಟು ಒಂದು ಸರ್ಕಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದನ್ನ ಪ್ರೂವ್ ಮಾಡಕ್ಕೆ. ಇದೀಗ ಅದೆಲ್ಲ ಕಡ್ದು ನಾಳೆ ವಿಜಯ್ ಅವರು ತಮಿಳುನಾಡಿನ 27ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. மக்களின் முன்னிலையில் மனசாட்சியுடன் உண்மையுடன் இந்த பொறுப்பை ஏற்றுக்கொள்கிறேன். எங்க ஆட்டம் வெறித்தனமா இருக்கும். சி ஜோசப் விஜய் எனும் நான் மக்களால் தேர்ந்தெடுக்கப்பட்ட தலைவராக நான் சத்தியமாக உறுதி செய்கிறேன். இந்த நாட்டின் சட்டத்தையும் இந்த மண்ணின் மக்களின் உரிமைகளையும் நான் காப்பாற்றுவேன்.